ಕುಂಜತ್ತೂರು ಪೀಸ್ ಕ್ರಿಯೇಟಿವ್ ಆಂಗ್ಲ ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳು ಪೌಷ್ಟಿಕಾಂಶವುಳ್ಳ ಆಹಾರಗಳ ಸೇವನೆಯಿಂದ ಉತ್ತಮ ಗುಣಮಟ್ಟದ ಆರೋಗ್ಯ ಪಡೆಯಲು ಸಾಧ್ಯವಿದೆ. ಪೋಷಣೆಗೆ ಒತ್ತು ನೀಡಬೇಕು. ಆರೋಗ್ಯಕರ, ವೈವಿಧ್ಯಮಯ ಮತ್ತು ಕಾಲಕಾಲಕ್ಕೆ ದೊರೆಯುವ ಆಹಾರಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕೆಂಬ ಸಂದೇಶದೊಂದಿಗೆ ವಿವಿಧ ರೀತಿಯ ಪೌಷ್ಟಿಕಾಂಶವುಳ್ಳ ಆಹಾರಗಳನ್ನು ತಯಾರಿಸಿ ಪೀಸ್ ಟ್ಯಾಲೆಂಟಿನಾ ಎಕ್ಸ್ಪೋ ಎಂಬ ಹೆಸರಿನಲ್ಲಿ ಪ್ರದರ್ಶನ ನಡೆಸಿ ಪೋಷಕರ ಮಧ್ಯೆ ವಿಶೇಷ ಗಮನ ಸೆಳೆದರು. ಶಾಲೆಯ ಚೇರ್ಮನ್ ಶ್ರೀ ಅಬ್ದುಲ್ ರಹಿಮಾನ್ ಅರಿಮಲ ಪೀಸ್ ಟ್ಯಾಲೆಂಟಿನಾ ಎಕ್ಸ್ಪೋವನ್ನು ಉದ್ಘಾಟಿಸಿದರು. ವೀಕ್ಷಕರಾಗಿ ಆಗಮಿಸಿದ ಪೋಷಕರಿಗೆ ಆರೋಗ್ಯಕರ ಆಹಾರದ ಬಗ್ಗೆ ವಿವರಿಸಿದರು. ನಮ್ಮ ದೈನಂದಿನ ಜೀವನದಲ್ಲಿ ಗಿಡಮೂಲಿಕೆಗಳು ಮತ್ತು ತರಕಾರಿಗಳ ವೈದ್ಯಕೀಯ ಬಳಕೆಯ ಬಗ್ಗೆ ಅನೇಕ ಪ್ರಸ್ತುತಿಗಳನ್ನು ಮಾಡಲಾಗಿತ್ತು. ವಿದ್ಯಾರ್ಥಿಗಳು ತರಕಾರಿ ಮತ್ತು ಹಣ್ಣುಗಳಿಂದ ರುಚಿಕರವಾದ ಆಹಾರವನ್ನು ತಯಾರಿಸಿ ಸಂದರ್ಶಕರಿಗೆ ವಿತರಿಸುವ ದೃಶ್ಯ ಕೂಡ ಪೋಷಕರಲ್ಲಿ ಉತ್ಸಾಹವನ್ನು ಮೂಡಿಸಿತು. ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮಗಳನ್ನು ಆನಂದಿಸಿದರು. ನಿಯಮಿತ ಆಹಾರದಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳ ಪ್ರಾಮುಖ್ಯತೆ ಮತ್ತು ಸೇವನೆಯ ಬಗ್ಗೆ ಜಾಗೃತಿ ಮೂಡಿಸಿತು. ಈ ಸಂದರ್ಭ ಹಣ್ಣುಗಳು ಮತ್ತು ತರಕಾರಿಗಳ ಆರೋಗ್ಯಕರ ಪ್ರಯೋಜನಗಳ ಪರಿಕಲ್ಪನೆಯನ್ನು ಬಲಪಡಿಸಿತು. ಪೋಷಕರು ಮತ್ತು ವಿದ್ಯಾರ್ಥಿಗಳು ತಮ್ಮ ಆಹಾರದಲ್ಲಿ ಹೆಚ್ಚು ತರಕಾರಿಗಳು ಮತ್ತು ಹಣ್ಣುಗಳನ್ನು ಬಳಸುವ ಮೂಲಕ ಜಂಕ್ ಫುಡ್ಗಳನ್ನು ತ್ಯಜಿಸಲು ಮತ್ತು ಆರೋಗ್ಯಕರ ಆಹಾರ ಪದ್ಧತಿಯನ್ನು ಹೊಂದಲು ಕಾರ್ಯಕ್ರಮ ಪ್ರೋತ್ಸಾಹವನ್ನು ನೀಡಿದೆ. ತರಕಾರಿಗಳು ಪ್ರತಿಯೊಂದು ಮಗುವಿಗೆ ಶಕ್ತಿ, ಜೀವಸತ್ವಗಳು, ಉತ್ಕರ್ಷಣ ನಿರೋಧಕಗಳು, ಫೈಬರ್ ಮತ್ತು ನೀರನ್ನು ನೀಡುತ್ತದೆ. ಹೃದಯ ರೋಗ, ಪಾರ್ಶ್ವವಾಯು ಮತ್ತು ಕೆಲವು ಕ್ಯಾನ್ಸರ್ ಸೇರಿದಂತೆ ನಂತರದ ಜೀವನದಲ್ಲಿ ದೀರ್ಘಕಾಲದ ಕಾಯಿಲೆಗಳಿಗೆ ಮಗುವನ್ನು ರಕ್ಷಿಸಲು ಇದು ಸಹಾಯ ನೀಡುತ್ತಿರುವುದಾಗಿ ಕಾರ್ಯಕ್ರಮದಿಂದ ಸಂದೇಶ ನೀಡಲಾಯಿತು. ಆರೋಗ್ಯಕರ ಆಹಾರ ಎಂದರೆ ಅಗತ್ಯವಿರುವ ಪ್ರಮಾಣದ ತರಕಾರಿಗಳು ಮತ್ತು ಹಣ್ಣುಗಳನ್ನು ಹೆಚ್ಚು ತಿನ್ನುವುದರಿಂದ ಆರೋಗ್ಯವನ್ನು ಸಮತೋಲನದಲ್ಲಿ ಇಡಲು ಸಾಧ್ಯವೆಂಬುದನ್ನು ವಿದ್ಯಾರ್ಥಿಗಳು ಎಕ್ಸ್ಪೋ ಕಾರ್ಯಕ್ರಮದ ಮೂಲಕ ವೀಕ್ಷಕರಿಗೆ ಅರಿವನ್ನು ಮೂಡಿಸಿದರು. ಬಳಿಕ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ಕೂಡ ವಿತರಿಸಲಾಯಿತು. ಮತ್ತೊಂದೆಡೆ ಕೆಜಿ ತರಗತಿಯ ಚಿಣ್ಣರಿಂದ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. The blessed pilgrimage, first for Khatam, the seal of the Prophet, given to the Prophet Muhammad sallallahu alayhi wa sallam. Religion will Allah since time began, that is for them, remembering Allah and rise for the mankind. Sing out, please,
ظروفي ما بوقف لو خلص حروفي عيش وبتشوفي في الجنة ودي شوفي سهل وما بالبال وما بالبال ಕೊನೆಯಲ್ಲಿ ವಿಜಯಿಗಳಾದ ವಿದ್ಯಾರ್ಥಿಗಳಿಗೆ ಪ್ರಥಮ ಹಾಗೂ ದ್ವಿತೀಯ ತೃತೀಯ ಬಹುಮಾನಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮವನ್ನು ವೀಕ್ಷಿಸಲು ಭಾರೀ ಸಂಖ್ಯೆಯಲ್ಲಿ ಪೋಷಕರು ಆಗಮಿಸಿದ್ರು. ಈ ಸಂದರ್ಭ ಶಾಲಾ ಪ್ರಾಂಶುಪಾಲೆ ಆಯಿಷಾ ಸಬೀನಾ ಕೈಸಿರನ್, ಹಿರಿಯ ಶಿಕ್ಷಕಿ ಪರ್ವೀನ್, ಶಿಕ್ಷಕಿಯರಾದ ಮುರ್ಷಿದಾ, ಜುನೈದಾ, ಭಾರತಿ, ಸುಹೇಬ್ ಉಸ್ತಾದ್, ಬಿಲಾಲ್ ಉಸ್ತಾದ್, ಅಜೀಂ ಉಸ್ತಾದ್, ನಾಸಿರ್ ಉಸ್ತಾದ್ ಮೊದಲಾದವರು ಉಪಸ್ಥಿತರಿದ್ದರು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.